ಅಭಿನವ ಶಂಕರ ಅಧ್ಯಾಯ 12 ಭಯಕೃತ್ ಭಯನಾಶನಃ. ಬಳ್ಳಾರಿಯಿಂದ ಸಂಚಾರವನ್ನು ಮುಂದುವರಿಸಿದ ಶ್ರೀಗಳವರು ರಾಯದುರ್ಗ ತಾಲೂಕಿನ ಬೆಳಗುಪ್ಪೆ ಎಂಬ ಗ್ರಾಮಕ್ಕೆ ದಯಮಾಡಿಸಿದರು. ಬೆಳಗುಪ್ಪೆ ಸಣ್ಣ ಗ್ರಾಮ. ಅಲ್ಲಿ ಶ್ರೀ ಸ್ವಾಮಿಗಳವರು ಇಳಿದುಕೊಳ್ಳಲು ವಿಸ್ತಾರವಾದ ಗೃಹವಾಗಲಿ ಛತ್ರವಾಗಲಿ ಇರಲಿಲ್ಲ. ಆದ್ದರಿಂದ ಒಂದರ ಪಕ್ಕದಲ್ಲಿ ಒಂದರಂತೆ ಇದ್ದ 2 ಮನೆಗಳಲ್ಲಿ ಒಂದರಲ್ಲಿ ಪೂಜಾದಿ ಕೈಂಕರ್ಯಗಳಿಗೂ ಇನ್ನೊಂದು ಮನೆಯಲ್ಲಿ ಸ್ನಾನಾದಿ ಅನುಷ್ಠಾನಗಳಿಗೂ ಅವಕಾಶ ಕಲ್ಪಿಸಲಾಗಿತ್ತು. ಆ ಮನೆಗಳು ಅಷ್ಟು ಭದ್ರವೂ ಸುರಕ್ಷಿತವೂ ಆಗಿರಲಿಲ್ಲ. ಬೇರಾವುದೂ ಸ್ಥಳಾವಕಾಶ ಸಿಕ್ಕದಿದ್ದುದರಿಂದ ಆ ಮನೆಗಳಲ್ಲಿಯೇ ಶ್ರೀಗಳವರು ವಸತಿ ಮಾಡುವುದು ಅನಿವಾರ್ಯವಾಗಿತ್ತು. ಶ್ರೀ ಗುರುಗಳು ಬೆಳಗುಪ್ಪೆಗೆ ಆಗಮಿಸಿದ ದಿನ ರಾತ್ರಿಯೇ ಆ ಮನೆಗೆ ಕಳ್ಳರು ಪ್ರವೇಶಿಸಿದ್ದರು. 2 ಮನೆಗಳಿಗೂ ಸೇರಿದಂತಿದ್ದ ಸಮಾನವಾದ ಒಂದು ಕೊಠಡಿಯ ಮೇಲ್ಛಾವಣಿಯು ಕುಸಿದು ಹೋಗಿದ್ದುದರಿಂದ ಕಳ್ಳರಿಗೆ ಪ್ರವೇಶ ಮಾಡಲು ಯಾವ ವಿಧವಾದ ವಿಶೇಷ ಪ್ರಯತ್ನವೂ ಬೇಕಾಗಿರಲಿಲ್ಲ. ಕಳ್ಳರು ಪೂಜಾದಿಗಳನ್ನು ನೆರವೇರಿಸುತ್ತಿದ್ದ ಮನೆಗೆ ನುಗ್ಗಲು ವಿಫಲರಾಗಿ ಶ್ರೀಗಳವರು ಸ್ನಾನಾಹ್ನಿಕಗಳಿಗೂ ವಿಶ್ರಾಂತಿಗೂ ಉಪಯೋಗಿಸುತ್ತಿದ್ದ ಮನೆಗೆ ನುಗ್ಗಿದರು. ಅಲ್ಲಿ ದೇವರುಗಳನ್ನಿರಿಸಿದ್ದ ತಾಮ್ರದ ಸಂಪುಟವನ್ನು, ಬೆಳ್ಳಿಯ ಹಲವು ಪಾತ್ರೆಗಳನ್ನು, ಚಿನ್ನದ ರುದ್ರಾಕ್ಷಿ ಹಾರಗಳನ್ನು ಕದ್ದು ಕಳ್ಳರು ಹೊರಟು ಹೋದರು. ಇವೆಲ್ಲವೂ ದೊಡ್ಡ ಪೆಠಾರಿಯೊಂದರಲ್ಲಿ ಇರಿಸಲ್ಪಟ್ಟಿದ್ದವು. ಕಾವಲುಗಾರರೆಲ್ಲರೂ ಪಕ್ಕದ ಮನೆಯಲ್ಲಿ ಪೂಜಾ ಮಂಟಪಾದಿಗಳನ್ನು, ಇತರ ಆಭರಣಗಳನ್ನು ಸರದಿಯಂತೆ ಪಹರೆ ಕಾಯುತ್ತಲೇ ಇದ್ದರು. ಮತ್ತು ಮಠದ ಹೆಚ್ಚು ಜನ ನೌಕರರು ಅಲ್ಲಿಯೇ ನಿದ್ರಿಸುತ್ತಿದ್ದರು. ಇತ್ತ ಶ್ರೀಗಳವರು ವಿಶ್ರಾಂತಿ ಪಡೆಯುತ್ತಿದ್ದ ಗೃಹದಲ್ಲಿ ಇದ್ದವರು ಕೇವಲ ಸ್ವಲ್ಪ ಜನ ಮಾತ್ರ. ಪಹರೆಯವರಾರೂ ಇಲ್ಲಿ ಇರದಿದ್ದ ಕಾರಣ ಇದ್ದ ಅಲ್ಪ ಸ್ವಲ್ಪ ಜನವು ಗಾಢ ನಿದ್ರೆಯಲ್ಲಿದ್ದುದರಿಂದ ಕಳ್ಳರು ಈ ಮನೆಗೆ ಸುಲಭವಾಗಿ ಹೊಕ್ಕು ದುಷ್ಕೃತ್ಯವನ್ನಾಚರಿಸಿ ಹೊರಟು ಹೋಗಿದ್ದರು. ಪ್ರಾತಃ ಕಾಲ 5 ಗಂಟೆಗೆ ಸ್ನಾನ ಮಾಡಿ ಬಂದ ಪರಿಚಾರಕರು ಪೆಠಾರಿಯ ಬಾಗಿಲು ತೆರೆದಿರುವುದನ್ನು, ಒಳಗಿದ್ದ ಕಾಷಾಯ ವಸ್ತ್ರಗಳು ಚೆಲ್ಲಾಪಿಲ್ಲಿಯಾಗಿ ಅಸ್ತವ್ಯಸ್ತವಾಗಿರುವುದನ್ನೂ ಕಂಡು ಅಚ್ಚರಿಗೊಂಡರು. ಇದ್ದಕ್ಕಿದ್ದಂತೆಯೇ ಎದ್ದ ಈ ಗಲಭೆಯಿಂದ ಶ್ರೀಗಳವರು ಗಾಬರಿಯಾಗಿ ದೇವರನ್ನು ಇಟ್ಟಿದ್ದ ಸಂಪುಟವು ಹಾಗೆಯೇ ಇದೆಯೇ ನೋಡಿ ಎಂದರು. ಆ ಪೆಠಾರಿಯ ಬೀಗವೂ ತೆರೆದಿತ್ತು. ಒಳಗೆ ದೇವರ ಸಂಪುಟವೂ ಇರಲಿಲ್ಲ. ಈ ಸಂಗತಿಯನ್ನು ಭೀತಿ ಭಯ ಮಿಶ್ರಿತ ಧ್ವನಿಯಲ್ಲಿ ನಡುಗುತ್ತಾ ಪರಿಜನರು ತಿಳಿಸಿದಾಗ ಶ್ರೀಗಳವರ ಮುಖದಲ್ಲಿ ವೇದನೆ, ದುಃಖ, ಭಯ, ಭೀತಿಗಳು ಸಮುದ್ರದ ಅಲೆಯಂತೆ ತರಂಗವಾಗಿ ಮೂಡಿದವು. ಅವರ ಹೃದಯದಲ್ಲಾಗುತ್ತಿದ್ದ ತಳಮಳ ಕೋಲಾಹಲಗಳಿಗೆ, ಗಾಢವೂ ತೀವ್ರವೂ ಆದ ದುಃಖಕ್ಕೆ ಮುಖವು ಕನ್ನಡಿಯಾಗಿತ್ತು. ಅವರ ಹೃದಯಕ್ಕೆ ಆದ ಆಘಾತವನ್ನು ಮಾತುಗಳಲ್ಲಿ ವಿವರಿಸಲಾದೀತೆ. ಶ್ರೀ ತ್ಯಾಗರಾಜ ಸ್ವಾಮಿಗಳು ತಮ್ಮ ಆರಾಧನಾ ಮೂರ್ತಿಯಾದ ಶ್ರೀರಾಮಚಂದ್ರ ಸ್ವಾಮಿಯು ಪೂಜಾ ಮಂಟಪದಲ್ಲಿ ಕಾಣದಿದ್ದಾಗ ಪರಿತಪಿಸಿದಂತೆಯೇ ಶ್ರೀಗಳವರು ತಮ್ಮ ಆರಾಧನಾ ಮೂರ್ತಿಯಾದ ಶ್ರೀ ಚಂದ್ರಮೌಳೀಶ್ವರನನ್ನು ಕಾಣದೆ ಪರಿತಪಿಸಿದರು. ಅತ್ಯಂತ ವೇದನೆ, ಶೋಕ, ವಿಫಲತೆಯಿಂದ ಅವರು ಮೂಕರಾಗಿದ್ದರು. ಮೌನವಾಗಿ ಅವರು ಸ್ನಾನಕ್ಕೆ ತೆರಳಿದರು. ಸ್ನಾನ ಮಾಡಿ ಒದ್ದೆಯ ಬಟ್ಟೆಗಳನ್ನೇ ಉಟ್ಟು ಭಸ್ಮ ಧರಿಸಿ ಆಹ್ನಿಕಕ್ಕೆ ಕುಳಿತರು. ಯಾರೊಡನೆಯೂ ಮಾತಿಲ್ಲ, ಮೌನ. ಆ ಮೌನವು ಸಾಗರದ ತಳದಲ್ಲಿದ್ದಂತಹ ಮೌನದಂತಿತ್ತು. ಆಹ್ನಿಕವಾದೊಡನೆಯೇ ತಮಗೆ ತಮ್ಮ ಗುರುವರಿಯರಿಂದ ಉಪದಿಷ್ಟವಾಗಿದ್ದ ಶ್ರೀ ನರಸಿಂಹ ಮಂತ್ರೋಪಾಸನೆಗೆ ತೊಡಗಿದರು. ಆಗ ಅವರ ಧೀರ ಗಂಭೀರ ಮುಖಮಂಡಲವು ಶ್ರೀ ನಾರಸಿಂಹನ ಮುಖದಂತೆಯೇ ಉಗ್ರತರವಾಗಿತ್ತೆಂದು ಅವರ ಆಪ್ತ ಸೇವಕರಾಗಿದ್ದ ಶ್ರೀಕಂಠಶಾಸ್ತ್ರಿಗಳವರು ಬರೆದಿದ್ದಾರೆ. ಕಳ್ಳತನದ ವರ್ತಮಾನವು ಸರ್ಕಾರಕ್ಕೂ ಪೊಲೀಸ್ ಅಧಿಕಾರಿಗಳಿಗೂ ಆ ಕೂಡಲೇ ತಿಳಿಸಲ್ಪಟ್ಟಿತು. ಪೊಲೀಸರು, ಕುದುರೆ ಸವಾರರು 8 ದಿಕ್ಕುಗಳಿಗೂ ಹೊರಟರು. ಕುಳಿತಿದ್ದ ಶ್ರೀ ಗುರುಗಳವರ ಎದುರಿನಲ್ಲಿ ನಿಲ್ಲಲು ಯಾರಿಗೂ ಧೈರ್ಯವಿಲ್ಲ. ಬಂದಿದ್ದಂತಹ ಆಪತ್ತು ಅತ್ಯಂತ ದುಸ್ಸಹನೀಯವೂ ಘೋರತರವೂ ಆಗಿದ್ದು, ಆ ನೋವು, ವ್ಯಥೆ, ವ್ಯಸನಗಳಲ್ಲಿ ಎಲ್ಲರೂ ಭಾಗಿಗಳಾಗಿದ್ದರು. ಶ್ರೀ ಗುರುಗಳವರು ಶ್ರೀ ನರಸಿಂಹ ಮಂತ್ರೋಪಾಸನೆಯಲ್ಲಿ ತನ್ಮಯರಾಗಿ ಬಿಟ್ಟಿದ್ದರು. ಪ್ರತಿಯೊಬ್ಬರೂ ತಮಗೆ ಬರುತ್ತಿದ್ದ ಮಂತ್ರಗಳನ್ನು, ಸ್ತೋತ್ರಗಳನ್ನು ಜಪಿಸುತ್ತಿದ್ದರು. ಎಲ್ಲೆಲ್ಲಿದ್ದರೂ ಅಲ್ಲಲ್ಲಿಯೇ ಕರ್ತವ್ಯ ಮೂಢರಾಗಿ ಬಿಟ್ಟಿದ್ದರು. ಜನಗಳಿರಲಿ, ಆನೆ, ಕುದುರೆ, ದನ, ಕರುಗಳೂ ಸಹ ಈ ದುಃಖದಲ್ಲಿ ಭಾಗಿಯಾಗಿದ್ದವು. ಯಾರಿಗೂ, ಆ ಪ್ರಾಣಿಗಳಿಗೂ ಸಹ ಆಹಾರದ ಕಡೆ ಗಮನವೇ ಇರಲಿಲ್ಲ. ಆ ದಿನ ರಾತ್ರಿ 1 ಗಂಟೆಯಲ್ಲಿ ಇತರ ಪರಿಜನರು ಮಾತ್ರ ಸ್ವಲ್ಪ ಆಹಾರ ಸೇವನೆ ಮಾಡಿದರು. ದೇವರ ಪೂಜೆಯು ನೆರವೇರಿದ ನಂತರ ಬೆಳಗ್ಗೆ 6 ಗಂಟೆಗೆ ಧ್ಯಾನಕ್ಕೆ ಕುಳಿತ ಶ್ರೀಗಳವರು ರಾತ್ರಿ 10 ಗಂಟೆಗೆ ಬಹಿರ್ಮುಖರಾಗಿ ಮತ್ತೆ ಸ್ನಾನ ಮಾಡಿ ವಿಶ್ರಾಂತಿಗೆ ತೆರಳಿದರು. ಆಗಲೂ ಯಾರೊಡನೆಯೂ ಮಾತನ್ನಾಡಲಿಲ್ಲ. ಯಾರಿಗೂ ಮಾತನ್ನಾಡಿಸುವ ಧೈರ್ಯವೂ ಇಲ್ಲ.
ಏನನ್ನು ಮಾತಾಡುವುದು? ಕಳುವು ನಡೆದ ಮೂರನೆಯ ದಿನ ರಾಯದುರ್ಗದ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಸನ್ನಿಧಾನದ ದರ್ಶನಕ್ಕೆ ಬಂದರು. ಅವರು ಕುಣಿಗಲ್ ರಾಮಶಾಸ್ತ್ರಿಗಳವರ ಶಿಷ್ಯರಾಗಿದ್ದ ವಿಜಯ ರಾಘವಾಚಾರ್ಯರ ವಂಶಕ್ಕೆ ಸೇರಿದವರು. ಶ್ರೀ ವೈಷ್ಣವ ಬ್ರಾಹ್ಮಣರು. ಗುರುಗಳು ಆಹ್ನಿಕದಲ್ಲಿದ್ದಾಗ ಇನ್ಸ್ಪೆಕ್ಟರು ತಮ್ಮ ಪರಿಚಯವನ್ನು ಅರಿಕೆ ಮಾಡಿಕೊಂಡರು. ತಾವು ಶ್ರದ್ಧೆಯಿಂದ ತನಿಖೆ ನಡೆಸಿ ದೇವರ ಸಂಪುಟವನ್ನು ತಂದೊಪ್ಪಿಸುವುದಾಗಿಯೂ ಶ್ರೀಗಳವರು ಚಿಂತೆ ಮಾಡಬಾರದೆಂದು ಭಿನ್ನವಿಸಿಕೊಂಡರು. ಇನ್ಸ್ಪೆಕ್ಟರನ್ನು ಕಂಡು ಶ್ರೀಗಳವರಿಗೆ ಅವರಲ್ಲಿ ವಿಶ್ವಾಸ ಉಂಟಾಯಿತು. ಅವರ ಧೈರ್ಯವನ್ನು, ಅದಕ್ಕೆ ಪೂರಕವಾದಂಥ ಅವರ ಮಾತುಗಳನ್ನು ಕೇಳಿದಾಗ ಗುರುಗಳಿಗೆ ಅವುಗಳಲ್ಲಿ ನಂಬಿಕೆ ಉಂಟಾಯಿತು. ನಮ್ಮ ಗುರುಗಳು ನೃಸಿಂಹೋಪಾಸಕರಾಗಿದ್ದು ಅದರಿಂದ ಮಹತ್ ಪ್ರಯೋಜನವನ್ನು ಪಡೆದಿದ್ದರು. ಶ್ರೀ ಶಂಕರ ಭಗವತ್ಪಾದರಿಗೆ ಧರ್ಮ ಸಂಸ್ಥಾಪನೆಗೆ ಅಡ್ಡಿಯಾಗಿ ಬಂದಿದ್ದ ಅನೇಕ ಆಪತ್ತುಗಳು ಶ್ರೀ ನೃಸಿಂಹನ ಕೃಪೆಯಿಂದಲೇ ಪರಿಹಾರವಾದವು. ನಿಮ್ಮನ್ನು ನಮ್ಮ ಉಪಾಸ್ಯ ದೈವವಾದ ಶ್ರೀ ನೃಸಿಂಹನೇ ಕರೆದು ತಂದಿದ್ದಾನೆಂದು ನಮ್ಮ ಭಾವನೆಯಾಗಿದೆ. ಅದು ನಿಜವಾಗಿದ್ದ ಪಕ್ಷದಲ್ಲಿ ಅಂತರ್ಧಾನವಾಗಿರುವ ಶ್ರೀ ಪರಶಿವಮೂರ್ತಿಯು ನಮ್ಮ ದೃಷ್ಟಿಗೆ ಗೋಚರವಾಗಲೇಬೇಕು. ಅದಕ್ಕೆ ಬೇರೆಯಾಗಿ ಈಶ್ವರ ಸಂಕಲ್ಪವಿದ್ದಲ್ಲಿ ಈ ಈಶ್ವರ ಸಂಕಲ್ಪದಂತೆಯೇ ನಡೆಯುವುದೇ ಹೊರತು ಅದಕ್ಕೆ ವಿರುದ್ಧವಾಗಿ ಏನೂ ನಡೆಯಲಾರದು. ನಮಗೆ ಅಪೇಕ್ಷಿತವಾದ ವಸ್ತು ದೈವಮೂರ್ತಿಯೇ ವಿನಃ ಇತರ ವಸ್ತುಗಳಲ್ಲ ಎಂದು ಶ್ರೀಗಳವರು ಗಂಭೀರವಾಗಿ ನುಡಿದರು. ಇನ್ಸ್ಪೆಕ್ಟರು ಭಕ್ತಿಯಿಂದ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ತನ್ನ ಪ್ರಯತ್ನವು ಸಫಲವಾಗುವಂತೆ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿ ಅನಂತರ ಕಾರ್ಯನಿರ್ವಹಣಕ್ಕೆಂದು ಹೊರಟರು. ಇತ್ತ ಗುರುಗಳ ಉಗ್ರ ತಪಸ್ಸು ಮುಂದುವರಿಯಿತು. ಅವರ ಮನಸ್ಸು ಚಲಿಸಲಿಲ್ಲ, ಚಿತ್ತವು ಸ್ಥೈರ್ಯಗೊಂದಲಿಲ್ಲ, ಶರೀರದಲ್ಲಿ ಆಯಾಸ ತೋರಲಿಲ್ಲ, ಉಪಾಸನೆಯಲ್ಲಿ ಆಲಸ್ಯ ಉಂಟಾಗಲಿಲ್ಲ. 4 ದಿವಸಗಳ ಕಾಲ ಈ ಉಗ್ರ ತಪಸ್ಸು ಒಂದೇ ಸಮನಾಗಿ ಮುಂದುವರಿಯಿತು. ಮಠದಲ್ಲಿ ನಡೆಯುತ್ತಿದ್ದ ಇತರ ದೇವತಾರ್ಚನೆಗಳು, ಪರಿಜನರ ಊಟ ವಿಶ್ರಾಂತಿಗಳು ಯಾಂತ್ರಿಕವಾಗಿ ನಡೆಯುತ್ತಿದ್ದವು. ಪ್ರತಿಯೊಬ್ಬರ ಮನಸ್ಸು ಅಂತರ್ಧಾನವಾಗಿದ್ದ ಪೂಜಾ ಸಂಪುಟದತ್ತಲೇ ಧಾವಿಸುತ್ತಿತ್ತು. 5ನೆಯ ದಿನ ಮಧ್ಯಾಹ್ನ ಇನ್ಸ್ಪೆಕ್ಟರ್ ಕಡೆಯಿಂದ ಉತ್ಸಾಹದಾಯಕವಾದ ಸಮಾಚಾರ ಬಂದಿತು. ಬೆಳಗುಪ್ಪೆಯಿಂದ 3-4 ಮೈಲಿ ಅಂತರದಲ್ಲಿ ರೈತನೊಬ್ಬನು ಹೊಲವನ್ನು ಉಳುತ್ತಿದ್ದಾಗ ನೇಗಿಲ ಕೊನೆಗೆ ಏನೋ ಲೋಹದ ವಸ್ತುವು ತಗುಲಿದಂತಾಗಿ ಅದೇನೆಂದು ಕುತೂಹಲದಿಂದ ಆತ ತೆಗೆದು ನೋಡಲು ಅದು ಒಂದು ಪೂಜಾ ಸಂಪುಟವಾಗಿತ್ತು. ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಇನ್ನೊಂದು ಸುದ್ದಿ ಬಂದು ಅದು ಮಠದಿಂದ ಕಳುವಾಗಿದ್ದ ಪೂಜಾ ಸಂಪುಟವೆಂದು, ಮಠದವರು ಬಂದು ಅದನ್ನು ಗುರುತಿಸಿ ತೆಗೆದುಕೊಳ್ಳಬಹುದೆಂದು ಕರೆ ಬಂದಿತ್ತು. ತತ್ಕ್ಷಣವೇ ಮಠದಿಂದ ಬಿರುದು ಬಾವಲಿಗಳೊಡನೆ ಜನಪ್ರವಾಹವೇ ಆ ಎಡೆಗೆ ಧಾವಿಸಿ ಬಂದಿತ್ತು. ಓಡುತ್ತಾ ಚಿಮ್ಮುತ್ತಾ ಬಳ್ಳಾರಿಯ ಬಿಸಿಲು ನೆತ್ತಿಯ ಮೇಲೆ ಕೆಂಡದ ಮಳೆಗರಿಯುತ್ತಿದ್ದರೂ, ಉರಿಯ ಕೆನ್ನಾಲಿಗೆಯಿಂದ ಇರಿಯುತ್ತಿದ್ದರೂ ಜನವು ಸಂಭ್ರಮ, ಕಾತುರ, ಉತ್ಸಾಹಗಳಿಂದ ಆನಂದ ಬಾಷ್ಪ ಸುರಿಸುತ್ತಾ ಆ ಎಡೆಗೆ ಬಂದರು. ಸಂಪುಟವನ್ನು ಹಸ್ತಗಳಲ್ಲಿ ಧರಿಸಿ ನಿಂತಿದ್ದ ಇನ್ಸ್ಪೆಕ್ಟರ್ ಅವರು ಮಠದವರ ವಶಕ್ಕೆ ಸಂಪುಟವನ್ನೊಪ್ಪಿಸಿ ಕೃತಕೃತ್ಯರಾದರು. ಸಂಪುಟವನ್ನು ತೆರೆದು ನೋಡುವಲ್ಲಿ ಶ್ರೀ ಚಂದ್ರಮೌಳೀಶ್ವರಲಿಂಗ, ಶ್ರೀ ರತ್ನ ಗರ್ಭ ಗಣಪತಿ ಮತ್ತು ಬಲಮುರಿ ಶಂಖಗಳಿದ್ದವು. ದೇವರ ದರ್ಶನವಾದೊಡನೆಯೇ ಎಲ್ಲಿಲ್ಲದ ಮಳೆ ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ಅದು ಮಳೆಗಾಲವಾಗಿರಲಿಲ್ಲ. ಆಗಸದಲ್ಲಿ ಮೋಡಗಳೂ ಕವಿದಿರಲಿಲ್ಲ. ಮಳೆ ಬರುವ ಸೂಚನೆಯೂ ಇರಲಿಲ್ಲ. ಶ್ರೀ ಚಂದ್ರಮೌಳೀಶ್ವರನು ಇದ್ದಲ್ಲಿ ಸುಭಿಕ್ಷವೂ ಸುವರ್ಷವೂ ಬರುತ್ತವಲ್ಲವೇ? ಅಭಿಷೇಕ ಪ್ರಿಯವಾದ ಶ್ರೀ ಚಂದ್ರಮೌಳೀಶ್ವರನನ್ನು ಆ ಸಂತತವಾದ ವರ್ಷಧಾರಿಯಲ್ಲಿಯೇ ಉತ್ಸವದಿಂದ ಮಠಕ್ಕೆ ವಿಜಯಗೈಸಲಾಯಿತು. ಮಠದೊಳಕ್ಕೆ ದೇವರ ಪ್ರವೇಶವಾದೊಡನೆಯೇ ಮಳೆ ನಿಂತು ಮತ್ತೊಮ್ಮೆ ಆಶ್ಚರ್ಯ ವಿಸ್ಮಯಗಳನ್ನು ಎಲ್ಲರಿಗೂ ತಂದಿತು. ಧ್ಯಾನಸ್ಥರಾಗಿದ್ದ ಶ್ರೀಗಳೆದುರಿನಲ್ಲಿ ಸಂಪುಟವನ್ನು ಒಪ್ಪಿಸಿ ಇಡಲಾಯಿತು. ಇದ್ದಕ್ಕಿದ್ದಂತೆಯೇ ಶ್ರೀಗಳವರ ಶರೀರವು ಪೀಠದಿಂದ ಚಿಮ್ಮಿ ಕೆಳಕ್ಕೆ ಬಿದ್ದಿತು. ಕಂಗಳಲ್ಲಿ ಧಾರಾಕಾರವಾಗಿ ಅಶ್ರು ಪ್ರವಾಹವು ಹೊರಟಿತು. ಶರೀರವು ಪುಳಕಗೊಂಡು ಕಂಪಿಸುತ್ತಿತ್ತು. ಮಾತು ಗದ್ಗದವಾಗಿ ಸ್ತಂಭಿತವಾಯಿತು. ಹಲವು ಕ್ಷಣಗಳ ನಂತರ ಶ್ರೀಗಳವರು ಬಹಿರ್ಮುಖರಾದರು. ಆನಂದದಿಂದ ಇನ್ಸ್ಪೆಕ್ಟರನ್ನು ಬಾಚಿ ತಬ್ಬಿಕೊಂಡು ತಮ್ಮ ಅಮೃತ ಹಸ್ತಗಳನ್ನು ಅವರ ಶಿರಸ್ಸಿನ ಮೇಲಿಟ್ಟು ಹೃತ್ಪೂರ್ವಕವಾಗಿ ಆಶೀರ್ವಾದಗೈದು ಅನುಗ್ರಹಿಸಿದರು. 5ನೆಯ ದಿನ ಆ ರಾತ್ರಿ 7 ಗಂಟೆಗೆ ಸ್ನಾನಾಹ್ನಿಕಗಳನ್ನು ಮುಗಿಸಿ ಪೂಜೆಗೆ ಕುಳಿತ ಗುರುಗಳು ಮಾರನೆಯ ದಿನ ಬೆಳಗ್ಗೆ 6 ಗಂಟೆಯವರೆಗೆ ಪೂಜಾಭಿಷೇಕ ಮಗ್ನರಾಗಿದ್ದರು. ಅವರ ಸಂತೋಷವನ್ನು, ಅದನ್ನು ನೋಡಿದವರ ಸೌಭಾಗ್ಯವನ್ನು ವರ್ಣಿಸಲು ಸಾಧ್ಯವೇ? ಅದು ಸ್ವಾನುಭವೈಕ ವೇದ್ಯವಾಗಿತ್ತು, ಮಾತಿಗೆ ಅತೀತವಾಗಿತ್ತು. ಈ ಪ್ರಸಂಗದಿಂದ ಚೇತರಿಸಿಕೊಂಡ ಬಳಿಕ ಶ್ರೀಗಳವರು ಕೂಡಲೇ ಶೃಂಗೇರಿಗೆ ಹಿಂತಿರುಗಬೇಕೆಂದು ನಿರ್ಧರಿಸಿದರು.
ತಮ್ಮ ಕಾಲದಲ್ಲಿ ಕೈತಪ್ಪಿ ಹೋಗಿ ಮತ್ತೆ ಪ್ರತ್ಯಕ್ಷವಾದ ದೇವರನ್ನು ತಮ್ಮ ಗುರುವರಿಯರ ಅಧಿಷ್ಠಾನದಲ್ಲಿ ಒಪ್ಪಿಸಿ ಅವರ ಅನುಗ್ರಹವನ್ನು ಪಡೆದು ಅನಂತರ ಯಾತ್ರೆಯನ್ನು ಮುಂದುವರಿಸಬೇಕೆಂದು ನಿಶ್ಚಯಿಸಿದರು. ಆ ಕೂಡಲೇ ಪ್ರಯಾಣ ಸನ್ನದ್ಧರಾಗಬೇಕೆಂದು ಎಲ್ಲರಿಗೂ ಅಪ್ಪಣೆ ಇತ್ತರು. ಬೆಳಗುಪ್ಪೆಯಿಂದ ಶೀಘ್ರವಾಗಿಯೂ ವೇಗವಾಗಿಯೂ ಪ್ರಯಾಣ ಬೆಳೆಸಿ 1889ನೆಯ ಫೆಬ್ರವರಿ 13ರಲ್ಲಿ ಶೃಂಗೇರಿಗೆ ಶ್ರೀ ಶಾರದಾ ಗುರು ಸನ್ನಿಧಿಗೆ ಬಂದು ತಲುಪಿದರು.